ನಮಸ್ಕಾರ. ಮೀನರಾಶಿಯವರ ಆರ್ಥಿಕ ಜೀವನದಲ್ಲಿ ಸ್ಥಿರತೆ ಮತ್ತು ಶಿಸ್ತನ್ನು ತರಬಲ್ಲ ವೈದಿಕ ಮಾರ್ಗಗಳ ಬಗ್ಗೆ ತಿಳಿಯುವ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಬಲ್ಲ 5 ಪ್ರಮುಖ ಪರಿಹಾರಗಳ ಬಗ್ಗೆ ವಿವರವಾಗಿ ಮಾತಾಡೋಣ. ಮೀನರಾಶಿಯವರ ಸ್ವಭಾವವೇ ನೀರಿನ ಹಾಗೆ, ತುಂಬನೇ ಭಾವನಾತ್ಮಕ ಮತ್ತು ಆಳವಾದದ್ದು. ಆದ್ರೆ ಇದೇ ಕಾರಣದಿಂದಾನೇ ಹಣ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ ಅಲ್ವಾ? ಎಷ್ಟೇ ಸಂಪಾದಿಸಿದ್ರೂ ಬಂದಿದ್ದು ಬಂದ ಹಾಗೆ ನೀರಿನಂತೆ ಖರ್ಚಾಗೋಗುತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದೇ ನಮ್ಮ ಇವತ್ತಿನ ಹುಡುಕಾಟ. ಆದರೆ ಇದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರಬಲ್ಲ 5 ಸರಳ ಮತ್ತು ತುಂಬಾನೇ ಶಕ್ತಿಶಾಲಿ ವೈದಿಕ ಉಪಾಯಗಳನ್ನ ಇವತ್ತು ನಾವು ನೋಡಲಿದ್ದೇವೆ. ಬನ್ನಿ ಈ ಹೊಸ ಪ್ರಯಾಣವನ್ನ ಶುರು ಮಾಡೋಣ. ಹಾಗಾದ್ರೆ ಹೀಗ್ಯಾಕೆ ಆಗತ್ತೆ? ಇದ್ರ ಹಿಂದಿನ ಜ್ಯೋತಿಷ್ಯದ ಕಾರಣಗಳನ್ನ ಸ್ವತಃ ನೋಡೋಣ ಬನ್ನಿ. ನಿಮ್ಮ ರಾಶ್ಯಾಧಿಪತಿ ಗುರು ನಿಮ್ಗೆ ಉದಾರತೆಯನ್ನ ಕೊಟ್ರೆ, ಲಾಭ ನಷ್ಟದ ಅಧಿಪತಿಯಾದ ಶನಿ ಹಣ ಬಂದಷ್ಟೇ ವೇಗವಾಗಿ ಖರ್ಚು ಮಾಡಿಸ್ತಾನೆ. ಇದೇ ಕಾರಣಕ್ಕೆ ಒಳ್ಳೆ ಗಳಿಕೆ ಇದ್ರೂ ಕೂಡ ಉಳಿತಾಯ ಮಾಡೋದು ಕಷ್ಟ ಆಗತ್ತೆ. ಇದಕ್ಕಿರೋ ಮೊದಲ ಪರಿಹಾರ ಅಂದ್ರೆ ನಮ್ಮ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಸಂಪತ್ತಿನ ಕಾರಕನಾದ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹವನ್ನು ಬಲಪಡಿಸೋದು. ಇದಕ್ಕೆ 2 ತುಂಬಾನೇ ಸರಳ ಆದ್ರೆ ಪವರ್ಫುಲ್ ಆದ ಉಪಾಯಗಳಿವೆ. ಒಂದು, ಕನಕ ಪುಷ್ಯರಾಗರತ್ನವನ್ನ ಧರಿಸೋದು ಮತ್ತು ಇನ್ನೊಂದು, ಪ್ರತಿದಿನ ಗುರುಬೀಜ ಮಂತ್ರವನ್ನ ಜಪಿಸೋದು. ಈ 2 ಕೆಲಸಗಳು ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಇನ್ನಷ್ಟು ಸ್ಪಷ್ಟತೆಯನ್ನ ತಂದುಕೊಡ್ತವೆ. ಈ ಗುರುಬೀಜ ಮಂತ್ರ ಇದು ಬರೀ ಶಬ್ದಗಳಲ್ಲ, ಇದೊಂದು ಶಕ್ತಿಯುತವಾದ ಕಂಪನೆ. ಪ್ರತಿದಿನ ಬೆಳಿಗ್ಗೆ ಈ ಮಂತ್ರವನ್ನ 108 ಸಾರಿ ಹೇಳೋದ್ರಿಂದ ಮನಸ್ಸಲ್ಲಿರೋ ಗೊಂದಲಗಳೆಲ್ಲ ದೂರವಾಗಿ ಸರಿಯಾದ ಆರ್ಥಿಕ ಅವಕಾಶಗಳನ್ನ ಗುರುತಿಸೋ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಯಶಸ್ಸನ್ನು ಆಕರ್ಷಿಸಲು ಬಯಸುವಿರಾ? ನಿಮಗಾಗಿ ಇಲ್ಲಿದೆ ಪೈರೈಟ್ ಮತ್ತು ಸಿಟ್ರಿನ್ ಬ್ರೇಸ್ಲೆಟ್. ಇದು ನಿಮ್ಮ ಜೀವನದಲ್ಲಿ ಧನಲಾಭ ಮತ್ತು ಹೊಸ ಅವಕಾಶಗಳನ್ನು ತರಲು ಸಹಾಯ ಮಾಡುತ್ತದೆ. ಈಗಲೇ ಆರ್ಡರ್ ಮಾಡಲು ಈ ಕೂಡಲೇ 9449109256 ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ. 2ನೇ ಹಂತಕ್ಕೆ ಹೋಗೋಣ. ನಮ್ಮ ರಕ್ಷಣೆ ಮತ್ತು ಸಮೃದ್ಧಿಗಾಗಿ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯ ದೈವಿಕ ಶಕ್ತಿಯನ್ನ ಹೇಗೆ ಪಡ್ಕೊಳ್ಳೋದು ಅಂತ ನೋಡೋಣ. ವಿಷ್ಣುವಿನ ಮತ್ಸ್ಯ ಅವತಾರದ ಕಥೆಯಲ್ಲಿ ಒಂದು ಅದ್ಭುತವಾದ ಪಾಠ ಇದೆ ಗೊತ್ತಾ? ಒಬ್ಬ ರಾಜ ಒಂದು ಸಣ್ಣ ಮೀನನ್ನ ರಕ್ಷಿಸ್ತಾನೆ. ಮುಂದೆ ಅದೇ ಮೀನು ಇಡೀ ಜಗತ್ತನ್ನೇ ಪ್ರಳಯದಿಂದ ಕಾಪಾಡುತ್ತೆ. ಇದರ ಸಂದೇಶ ತುಂಬಾನೇ ಸ್ಪಷ್ಟ. ಇವತ್ತು ನಾವು ಮಾಡುವ ಸಣ್ಣ ಸಣ್ಣ ಉಳಿತಾಯ ಇದೆಯಲ್ಲ, ಅದೇ ನಾಳೆ ನಮ್ಮನ್ನ ದೊಡ್ಡ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋದು. ಹಾಗಾದ್ರೆ ಈ ಪಾಠವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಅದಕ್ಕೆ ಇಲ್ಲಿದೆ ನೋಡಿ ಕೆಲವು ಸಿಂಪಲ್ ಸ್ಟೆಪ್ಸ್. ಮತ್ಸ್ಯ ಅವತಾರದ ಕಥೆಯನ್ನ ಕೇಳೋದು ಮತ್ತು ಮನೆಯ ಉತ್ತರ ದಿಕ್ಕಿನಲ್ಲಿ ನೀರಿನ ಪಾತ್ರೆಯಲ್ಲಿ ಒಂದು ಬೆಳ್ಳಿ ಮೀನಿನ ಇಡೋದರಿಂದ ಪಾಸಿಟಿವ್ ಫೈನಾನ್ಷಿಯಲ್ ಎನರ್ಜಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಮೀನರಾಶಿಯವರಿಗೆ ಸಂಪತ್ತು ನೇರದಾರಿಗಿಂತ ಹೆಚ್ಚಾಗಿ ಅವರ ಕ್ರಿಯೇಟಿವಿಟಿ, ಅವರ ವಿಶೇಷ ಕೌಶಲ್ಯಗಳಿಂದ ಬರುತ್ತೆ. ಇದನ್ನ ವಿಲಕ್ಷಣ ಲಕ್ಷ್ಮಿಯ ಅನುಗ್ರಹ ಅಂತನೂ ಕರಿಬಹುದು. ಈ ವಿಶೇಷ ಲಕ್ಷ್ಮಿಯನ್ನ ಆಕರ್ಷಿಸೋಕೆ ಸ್ಫಟಿಕದ ಶ್ರೀಯಂತ್ರ ತುಂಬಾನೇ ಶ್ರೇಷ್ಠ. ಯಾಕಂದ್ರೆ ಇದು ನಿಮ್ಮ ರಾಶಿಯ ಜಲತತ್ವಕ್ಕೆ ಹೊಂದಿಕೆಯಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಇದಕ್ಕೆ ಗುಲಾಬಿ ಎತ್ತರನ್ನ ಅರ್ಪಿಸಿ ಶ್ರೀಸೂಕ್ತವನ್ನ ಪಠಿಸಿದ್ರೆ ನೆಗೆಟಿವ್ ಎನರ್ಜಿ ದೂರವಾಗಿ ದೈವಿಕ ಸಮೃದ್ಧಿ ನಿಮ್ಮದಾಗುತ್ತೆ. ಬನ್ನಿ ಈಗ ನಮ್ಮ 3ನೇ ಮತ್ತು 4ನೇ ಹಂತಗಳ ಕಡೆಗೆ ಗಮನ ಹರಿಸೋಣ. ದಾನದ ಮೂಲಕ ಕರ್ಮವನ್ನ ಬ್ಯಾಲೆನ್ಸ್ ಮಾಡೋದು ಮತ್ತು ಆರ್ಥಿಕ ಶಿಸ್ತಿಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು. ವೈದಿಕ ಜ್ಯೋತಿಷ್ಯದಲ್ಲಿ 12ನೆಯ ಮನೆ ನಷ್ಟ ಮತ್ತೆ ದಾನ ಎರಡನ್ನು ಸೂಚಿಸುತ್ತೆ. ನಾವು ಮನಪೂರ್ವಕವಾಗಿ ದಾನ ಮಾಡಿದಾಗ ನಮ್ಮ ಕರ್ಮದ ನಷ್ಟ ಅನ್ನೋದು ಲಾಭವಾಗಿ ಬದಲಾಗುತ್ತೆ. ಪ್ರತಿ ಗುರುವಾರ ಕಡಲೆಬೇಳೆ ಅಥವಾ ಬಾಳೆಹಣ್ಣಿನಂತಹ ಹಳದಿ ವಸ್ತುಗಳನ್ನ ದಾನ ಮಾಡೋದ್ರಿಂದ ಗುರುಗ್ರಹದ ಅನುಗ್ರಹವನ್ನ ಸುಲಭವಾಗಿ ಪಡೆಯಬಹುದು. ಈಗ ಕೆಲವು ತುಂಬಾನೇ ಸಿಂಪಲ್ ಆದ್ರೆ ಬಹಳ ಪವರ್ಫುಲ್ ಆದ ದೈನಂದಿನ ಅಭ್ಯಾಸಗಳನ್ನ ನೋಡೋಣ. ನಿಮ್ಮ ಪರ್ಸ್ನಲ್ಲಿ ಒಂದು ಚೌಕಾಕಾರದ ಬೆಳ್ಳಿ ನಾಣ್ಯ ಇಟ್ಕೊಂಡ್ರೆ ಅದು ಚಂದ್ರನನ್ನ ಬಲಪಡಿಸಿ ಭಾವನಾತ್ಮಕವಾಗಿ ಮಾಡೋ ಖರ್ಚುಗಳನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಮನೆಯಲ್ಲಿ ಎಲ್ಲಾದ್ರೂ ನಲ್ಲಿ ಸೋರ್ತಿದ್ರೆ ಅದನ್ನ ತಕ್ಷಣ ಸರಿಪಡಿಸಿ, ಯಾಕಂದ್ರೆ ಇದು ಸಾಂಕೇತಿಕವಾಗಿ ಹಣದ ಪೋಲನ್ನು ತಡೆಯುತ್ತೆ. ಕೊನೆಯದಾಗಿ ನಮ್ಮ 5ನೇ ಹಂತ. ಇದು ಸ್ವಲ್ಪ ಪರ್ಸನಲ್. ಯಾಕಂದ್ರೆ ಮೀನರಾಶಿಯಲ್ಲಿ ಬರುವ 3 ಬೇರೆ ಬೇರೆ ನಕ್ಷತ್ರಗಳಿಗೆ ತಕ್ಕ ಹಾಗೆ ಇಲ್ಲಿ ವಿಶೇಷ ಪರಿಹಾರಗಳಿವೆ. ಪೂರ್ವಭಾದ್ರಪದ ನಕ್ಷತ್ರದವರು ಜ್ಞಾನಿಗಳು, ಆದರೆ ಬಹಳ ಉದಾರಿಗಳು.
ಹಣ ಉಳಿಸೋಕೆ ಮ್ಯೂಚುವಲ್ ಫಂಡ್ನಂತಹ ಆಟೋಮೇಟೆಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಇವರಿಗೆ ತುಂಬಾನೇ ಒಳ್ಳೆಯದು. ಉತ್ತರ ಭಾದ್ರಪದ ನಕ್ಷತ್ರದವರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗಲು ಕೆಲವೊಮ್ಮೆ ತಡವಾಗಬಹುದು. ಇವರು ಪ್ರತಿದಿನ ಹನುಮಾನ್ ಚಾಲಿಸವನ್ನ ಪಠಿಸಿದ್ರೆ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಲು ಸಹಾಯವಾಗತ್ತೆ. ರೇವತಿ ನಕ್ಷತ್ರದವರತ್ರ ಬಿಸ್ನೆಸ್ ಮಾಡೋ ಚಾಕಚಕ್ಯತೆ ಇರುತ್ತೆ, ಆದ್ರೆ ಓವರ್ ಕಾನ್ಫಿಡೆನ್ಸ್ನಿಂದ ಕೆಲವೊಮ್ಮೆ ಎಡವಟ್ಟು ಆಗ್ಬೋದು. ಇದಕ್ ಪರಿಹಾರ ಬುಧವಾರದಂದು ಗಣೇಶನಿಗೆ ದೂರ್ವೆಯನ್ನ ಅರ್ಪಿಸೋದು. ಇದರಿಂದ ಬುದ್ಧಿ ಮತ್ತು ಆರ್ಥಿಕ ವಿವೇಕ ಹೆಚ್ಚಾಡುತ್ತೆ. 43 ಈ ಸಂಖ್ಯೆ ನೆನ್ಕುಲೀರ್. ಹಾಗಾದ್ರೆ ಆ 43ರ ಮಹತ್ವ ಏನು ಗೊತ್ತಾ? ವೈದಿಕ ಜ್ಯೋತಿಷ್ಯದಲ್ಲಿ ಯಾವುದೇ ಒಂದು ಪರಿಹಾರವನ್ನ ಸತತವಾಗಿ 43 ದಿನಗಳ ಕಾಲ ಅಂದ್ರೆ ಒಂದು ಮಂಡಲದವರೆಗೆ ಪಾಲಿಸಿದ್ರೆ ಅದರ ಪರಿಣಾಮ ಶಾಶ್ವತವಾಗಿರತ್ತೆ ಅಂತಾರೆ. ಇದು ಬದಲಾವಣೆಗಾಗಿ ಮಾಡುವ ಒಂದು ಶಕ್ತಿಯುತ ಸಂಕಲ್ಪ ಇದ್ದಾಗೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಈ 5 ಸತ್ಯಗಳು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಲಿ, ಸಣ್ಣ ಉಳಿತಾಯಕ್ಕೆ ಬೆಲೆ ಕೊಡಿ, ನಿಮ್ಮ ಕ್ರಿಯೇಟಿವಿಟಿಯನ್ನು ಬಳಸಿ, ದಾನ ಮಾಡಿ ಮತ್ತು ಮುಖ್ಯವಾಗಿ ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇವೇ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯದ ಮೆಟ್ಟಿಲುಗಳು. ಹಾಗಾದ್ರೆ ಈಗ ಪ್ರಶ್ನೆ ಇಷ್ಟೆ, ಈ ಜ್ಞಾನವನ್ನ ಬಳಸ್ಕೊಂಡು ಆರ್ಥಿಕ ಭವಿಷ್ಯವನ್ನ ಇನ್ನಷ್ಟು ಉಜ್ವಲವಾಗಿಸ್ಕೊಳ್ಳೋಕೆ ಸಿದ್ಧರಿದ್ದೀರಾ? ಹಾಗಿದ್ರೆ ಮೊದಲ ಹೆಜ್ಜೆಯನ್ನ ಇವತ್ತೇ